ನಾಗರ ಪಂಚಮಿ 2026 ಸಂಪೂರ್ಣ ಆಚರಣೆ, ಮಹತ್ವ ಮತ್ತು ಪೂಜಾ ವಿಧಾನ. ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಎಂದರೆ ಹಬ್ಬಗಳು, ವ್ರತಗಳು ಮತ್ತು ದೇವರ ಆರಾಧನೆಯಿಂದ ಕೂಡಿದ ಪವಿತ್ರ ಸಮಯ. ಅಂತಹ ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದು ನಾಗರ ಪಂಚಮಿ. ನಾಗರ ಪಂಚಮಿ ಎಂದರೆ ಕೇವಲ ಹಾವಿನ ಪೂಜೆ ಮಾಡುವ ದಿನವಲ್ಲ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾಗದೇವರನ್ನು ಪ್ರಕೃತಿ ಶಕ್ತಿ, ರಕ್ಷಣೆ ಮತ್ತು ದೈವಿಕತೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಹಾಗಾದರೆ 2026 ಯಾವ ದಿನ ನಾಗರ ಪಂಚಮಿ? ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಮನೆಯಲ್ಲಿ ನಾಗರ ಪಂಚಮಿ ಪೂಜೆಯನ್ನು ಹೇಗೆ ಮಾಡಬೇಕು? ಯಾವ ಸಾಮಗ್ರಿಗಳು ಬೇಕು? ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು? ನಾಗರ ಪಂಚಮಿಯ ಮಹತ್ವವೇನು ಮತ್ತು ನಾಗರ ಪಂಚಮಿಗೆ ಸಂಬಂಧಿಸಿದ ಪೌರಾಣಿಕ ಕಥೆ ಯಾವುದು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2026ರಲ್ಲಿ ನಾಗರ ಪಂಚಮಿ ಯಾವ ದಿನ? 2026ರ ನಾಗರ ಪಂಚಮಿ ಹಬ್ಬವು ಆಗಸ್ಟ್ 17 ಸೋಮವಾರದಂದು ಆಚರಿಸಲಾಗುತ್ತದೆ. ಪಂಚಮಿ ತಿಥಿಯು ಆಗಸ್ಟ್ 16ರ ಸಂಜೆ ಸುಮಾರು 4:52ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 17ರ ಸಂಜೆ ಸುಮಾರು 5 ಗಂಟೆಗೆ ಮುಕ್ತಾಯವಾಗುತ್ತದೆ ಎಂದು ಪಂಚಾಂಗಗಳಲ್ಲಿ ನೀಡಲಾಗಿದೆ. ಆದ್ದರಿಂದ ಆಗಸ್ಟ್ 17ರಂದು ನಾಗದೇವರ ಪೂಜೆ ಮಾಡುವುದು ಪ್ರಮುಖವಾಗಿದೆ. ಪೂಜೆಯ ನಿಖರ ಮುಹೂರ್ತವು ನಿಮ್ಮ ಊರು ಅಥವಾ ಸ್ಥಳೀಯ ಪಂಚಾಂಗದ ಪ್ರಕಾರ ಸ್ವಲ್ಪ ಬದಲಾಗಬಹುದು. ಆದ್ದರಿಂದ ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ನೀಡಿರುವ ಸಮಯಕ್ಕೆ ಆದ್ಯತೆ ನೀಡುವುದು ಉತ್ತಮ. ನಾಗರ ಪಂಚಮಿ ಎಂದರೇನು? ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಆಚರಿಸಲಾಗುವ ಪ್ರಮುಖ ಹಬ್ಬ. ಈ ದಿನ ನಾಗದೇವರನ್ನು ಭಕ್ತಿಯಿಂದ ಪೂಜಿಸಿ ಕುಟುಂಬದ ಕ್ಷೇಮ, ಆರೋಗ್ಯ, ಸಂತಾನ ಸುಖ, ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಿದೆ. ಭಾರತದ ವಿವಿಧ ಪ್ರದೇಶಗಳಲ್ಲಿ ನಾಗರ ಪಂಚಮಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ನಾಗದೇವರ ಕಲ್ಲಿನ ಮೂರ್ತಿ, ನಾಗಬನ, ನಾಗರ ಕಲ್ಲು ಅಥವಾ ನಾಗದೇವರ ಚಿತ್ರವನ್ನು ಪೂಜಿಸುವ ಪದ್ಧತಿ ಹಲವೆಡೆ ಕಂಡುಬರುತ್ತದೆ. ನಾಗರ ಪಂಚಮಿಯ ಮಹತ್ವವೇನು? ನಮ್ಮ ಸಂಪ್ರದಾಯದಲ್ಲಿ ನಾಗದೇವರಿಗೆ ವಿಶೇಷ ಸ್ಥಾನವಿದೆ. ನಾಗದೇವರನ್ನು ಶಿವನೊಂದಿಗೆ ಸಂಬಂಧಿಸಿ ನೋಡುವ ಪದ್ಧತಿಯೂ ಇದೆ. ಶಿವನ ಕಂಠದಲ್ಲಿರುವ ನಾಗವು ಶಕ್ತಿ, ನಿಯಂತ್ರಣ ಮತ್ತು ಭಯದ ಮೇಲಿನ ಜಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದೇ ರೀತಿ ಭಗವಾನ್ ವಿಷ್ಣುವಿನ ಶೇಷನಾಗನ ರೂಪವು ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಪ್ರಮುಖವಾಗಿದೆ. ಹೀಗಾಗಿ ನಾಗರ ಆರಾಧನೆಗೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ. ನಾಗರ ಪಂಚಮಿಯಂದು ನಾಗದೇವರನ್ನು ಪೂಜಿಸುವುದರಿಂದ ಕುಟುಂಬಕ್ಕೆ ರಕ್ಷಣೆ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಮನೆಯಲ್ಲಿ ನಾಗರ ಪಂಚಮಿ ಪೂಜೆ ಹೇಗೆ ಮಾಡಬೇಕು? ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಮನೆಯಲ್ಲಿ ಸರಳವಾಗಿ ನಾಗರ ಪಂಚಮಿ ಪೂಜೆ ಮಾಡುವ ವಿಧಾನ ಹೇಗೆ? ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ನಂತರ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ದೀಪ ಹಚ್ಚಬೇಕು. ನಾಗದೇವರ ಚಿತ್ರ, ನಾಗರ ಕಲ್ಲು ಅಥವಾ ಲೋಹದ ನಾಗದೇವರ ಮೂರ್ತಿಯನ್ನು ಪೂಜೆಗೆ ಇಡಬಹುದು. ನಾಗದೇವರ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಿದ್ದರೆ ದೇವಸ್ಥಾನದಲ್ಲಿಯೇ ಪೂಜೆ ಮಾಡಬಹುದು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ನಾಗರ ಪಂಚಮಿ ಪೂಜೆಗೆ ಸಾಮಾನ್ಯವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳು: ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಗಂಧ, ದೀಪ, ಎಣ್ಣೆ ಅಥವಾ ತುಪ್ಪ, ಕರ್ಪೂರ, ಹಣ್ಣು, ನೈವೇದ್ಯ, ಹಾಲು, ನೀರು ಮುಂತಾದ ಸರಳ ಪೂಜಾ ಸಾಮಗ್ರಿಗಳನ್ನು ಬಳಸಬಹುದು. ಆದರೆ ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ವಿಶೇಷ ಪೂಜೆ ಸಾಮಗ್ರಿಗಳಿದ್ದರೆ ಅವುಗಳನ್ನು ಸಹ ಬಳಸಬಹುದು. ನಾಗದೇವರ ಪೂಜಾ ವಿಧಾನ. ಮೊದಲು ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನು ಪ್ರಾರಂಭಿಸಿ. ನಂತರ ನಾಗದೇವರಿಗೆ ನೀರಿನಿಂದ ಅಭಿಷೇಕ ಮಾಡಿ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಿ, ಹೂವುಗಳನ್ನು ಸಮರ್ಪಿಸಿ ಹಾಗೂ ದೀಪವನ್ನು ಹಚ್ಚಿ ಧೂಪ ಬೆಳಗಿಸಿ ನೈವೇದ್ಯವನ್ನು ಸಮರ್ಪಿಸಿ ನಂತರ ನಾಗದೇವರಿಗೆ ನಮಸ್ಕರಿಸಿ ಕುಟುಂಬದ ಎಲ್ಲರ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಇನ್ನು ಸರಳವಾಗಿ
ಓಂ ನಾಗದೇವತಾಭ್ಯೋ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ನಂತರ ನಾಗರ ಪಂಚಮಿ ವ್ರತ ಕಥೆ ಅಥವಾ ನಾಗದೇವರ ಮಹಿಮೆಯನ್ನು ಕೇಳುವುದು ಅಥವಾ ಓದುವುದು ಕೂಡ ಸಂಪ್ರದಾಯದಲ್ಲಿ ಮಾಡಲಾಗುತ್ತದೆ. ನಾಗದೇವರಿಗೆ ಹಾಲು ಹಾಕಬೇಕೆ? ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ನಾಗರ ಪಂಚಮಿಯಂದು ಹಾವಿಗೆ ನೇರವಾಗಿ ಹಾಲು ಕುಡಿಸುವ ಪದ್ಧತಿ ಕೆಲವು ಕಡೆ ಕಂಡುಬರುತ್ತದೆ. ಆದರೆ ಕಾಡು ಹಾವುಗಳಿಗೆ ಅಥವಾ ಜೀವಂತ ಹಾವುಗಳಿಗೆ ಬಲವಂತವಾಗಿ ಹಾಲು ಕುಡಿಸುವುದು ಸುರಕ್ಷಿತವಲ್ಲ. ಹಾವುಗಳು ಸಾಮಾನ್ಯವಾಗಿ ಹಾಲನ್ನು ಆಹಾರವಾಗಿ ಸೇವಿಸುವ ಪ್ರಾಣಿಗಳಲ್ಲ. ಆದ್ದರಿಂದ ನಾಗದೇವರ ಪೂಜೆಯನ್ನು ನಾಗದೇವರ ಚಿತ್ರ, ಮೂರ್ತಿ, ನಾಗರ ಕಲ್ಲು ಅಥವಾ ದೇವಸ್ಥಾನದಲ್ಲಿ ಮಾಡುವುದು ಉತ್ತಮ. ಇದು ಭಕ್ತಿಯನ್ನು ಉಳಿಸುತ್ತದೆ ಮತ್ತು ಹಾವುಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ. ನಾಗರ ಪಂಚಮಿಯಂದು ನಾಗಬನಕ್ಕೆ ಹೋಗುವವರು ಕೆಲವು ಪ್ರದೇಶಗಳಲ್ಲಿ ನಾಗಬನ ಅಥವಾ ನಾಗದೇವರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡುವ ಸಂಪ್ರದಾಯವಿದೆ. ಅಂತಹ ಸ್ಥಳಗಳಿಗೆ ಹೋದಾಗ ಅಲ್ಲಿನ ದೇವಸ್ಥಾನದ ನಿಯಮಗಳನ್ನು ಪಾಲಿಸಬೇಕು. ನಾಗರ ಕಲ್ಲುಗಳಿಗೆ ಅರಿಶಿಣ, ಕುಂಕುಮ, ಹೂವುಗಳನ್ನು ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಬಹುದು. ನಾಗರ ಪಂಚಮಿ ಮತ್ತು ಪ್ರಕೃತಿ. ನಾಗರ ಪಂಚಮಿಯ ಮತ್ತೊಂದು ಸುಂದರ ಸಂದೇಶವೇನೆಂದರೆ ಪ್ರಕೃತಿಯೊಂದಿಗೆ ಸಹಬಾಳ್ವೆ. ಹಾವುಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅವು ಇಲಿಗಳಂತಹ ಕೆಲವು ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಕೃಷಿ ಮತ್ತು ಪರಿಸರ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ನಾಗರ ಪಂಚಮಿಯಂದು ನಾಗದೇವರನ್ನು ಪೂಜಿಸುವುದರ ಜೊತೆಗೆ ಪ್ರಕೃತಿ ಮತ್ತು ಜೀವಜಂತುಗಳ ಬಗ್ಗೆ ಕರುಣೆ ಬೆಳೆಸಿಕೊಳ್ಳುವುದು ಕೂಡ ಈ ಹಬ್ಬದ ಉತ್ತಮ ಸಂದೇಶವಾಗಿದೆ. ನಾಗರ ಪಂಚಮಿಯ ಪೌರಾಣಿಕ ಕಥೆ. ಈಗ ನಾಗರ ಪಂಚಮಿಗೆ ಸಂಬಂಧಿಸಿದ ಪ್ರಸಿದ್ಧ ಕಥೆಯನ್ನು ಕೇಳೋಣ. ಪುರಾಣ ಪರಂಪರೆಯಲ್ಲಿ ಜನಮೇಜಯ ಎಂಬ ರಾಜನ ಕತೆ ನಾಗರ ಆರಾಧನೆಯೊಂದಿಗೆ ಸಂಬಂಧಿಸಿದೆ. ರಾಜ ಜನಮೇಜಯನು ತನ್ನ ತಂದೆಯ ಮರಣಕ್ಕೆ ಕಾರಣವಾದ ಸರ್ಪದ ವಿರುದ್ಧ ಕೋಪಗೊಂಡು ಸರ್ಪಗಳನ್ನೆಲ್ಲ ನಾಶಪಡಿಸುವ ಉದ್ದೇಶದಿಂದ ಸರ್ಪಸತ್ರ ಎಂಬ ಯಾಗವನ್ನು ಆರಂಭಿಸಿದನೆಂದು ಕಥೆಯಲ್ಲಿ ಬರುತ್ತದೆ. ಆ ಯಾಗದ ಪರಿಣಾಮವಾಗಿ ಅನೇಕ ಸರ್ಪಗಳು ಅಗ್ನಿಗೆ ಬೀಳತೊಡಗಿದವು. ಆ ಸಂದರ್ಭದಲ್ಲಿ ಅಸ್ತಿಕ ಮುನಿ ಎಂಬ ಜ್ಞಾನಿಯು ರಾಜನ ಬಳಿಗೆ ಬಂದು ಸರ್ಪಗಳ ನಾಶವನ್ನು ನಿಲ್ಲಿಸುವಂತೆ ವಿನಂತಿಸಿದನು. ರಾಜನು ಆಸ್ತಿಕ ಮುನಿಯ ಮಾತನ್ನು ಒಪ್ಪಿಕೊಂಡು ಯಾಗವನ್ನು ನಿಲ್ಲಿಸಿದನು. ಹೀಗೆ ನಾಗವಂಶವು ರಕ್ಷಿಸಲ್ಪಟ್ಟಿತು ಎಂಬುದು ಈ ಪ್ರಸಿದ್ಧ ಕಥೆಯ ಪೌರಾಣಿಕತೆಯ ಸಾರ. ಈ ಕಥೆಯ ಮೂಲಕ ಕೋಪಕ್ಕಿಂತ ಕ್ಷಮೆ, ಪ್ರತಿಕಾರಕ್ಕಿಂತ ಕರುಣೆ ಮತ್ತು ಎಲ್ಲಾ ಜೀವಿಗಳ ಮೇಲಿನ ಗೌರವ ಎಂಬ ಸಂದೇಶವನ್ನು ನಾವು ಪಡೆಯಬಹುದು. ನಾಗರ ಪಂಚಮಿಯಂದು ಏನು ಮಾಡಬೇಕು? ನಾಗರ ಪಂಚಮಿಯಂದು ಸಾಧ್ಯವಾದಷ್ಟು ಭಕ್ತಿಯಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಾಗದೇವರನ್ನು ಪೂಜಿಸಬೇಕು. ದೀಪ ಹಚ್ಚಬೇಕು. ನಾಗದೇವರ ನಾಮಸ್ಮರಣೆ ಮಾಡಬೇಕು. ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಬೇಕು. ಸಾಧ್ಯವಾದರೆ ನಾಗದೇವರ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮಾಡಬಹುದು. ಪ್ರಾಣಿ ಮತ್ತು ಪಕ್ಷಿಗಳಿಗೆ ಹಾನಿಯಾಗದಂತೆ ಕರುಣೆಯಿಂದ ವರ್ತಿಸಬೇಕು. ನಾಗರ ಪಂಚಮಿಯಂದು ಏನು ಮಾಡಬಾರದು? ನಾಗರ ಪಂಚಮಿಯ ಆಚರಣೆಗಳಲ್ಲಿ ಪ್ರದೇಶ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ನಿಯಮಗಳು ಬದಲಾಗುತ್ತವೆ. ಆದರೂ ಸಾಮಾನ್ಯವಾಗಿ ಜೀವಂತ ಹಾವುಗಳನ್ನು ಹಿಡಿದು ಪೂಜಿಸುವುದನ್ನು ತಪ್ಪಿಸಬೇಕು. ಹಾವುಗಳಿಗೆ ಬಲವಂತವಾಗಿ ಹಾಲು ಕುಡಿಸಬಾರದು. ಹಾವುಗಳಿಗೆ ಹಾನಿ ಮಾಡಬಾರದು. ನಾಗರ ಕಲ್ಲು ಅಥವಾ ದೇವಸ್ಥಾನದ ಸ್ಥಳವನ್ನು ಅಶುದ್ಧಗೊಳಿಸಬಾರದು. ಪೂಜೆಯ ಹೆಸರಿನಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡಬಾರದು. ಅದೇ ರೀತಿ ಉಪವಾಸ ಮಾಡುವುದು ಕಡ್ಡಾಯ ಎಂದು ಎಲ್ಲರಿಗೂ ಒಂದೇ ರೀತಿಯ ನಿಯಮವಲ್ಲ. ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ವ್ರತ ಆಚರಿಸಬಹುದು. ಮಹಿಳೆಯರು ನಾಗರ ಪಂಚಮಿಯಂದು ಮಾಡುವ ಆಚರಣೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ಪ್ರದೇಶಗಳಲ್ಲಿ ಮಹಿಳೆಯರು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಕೆಲವು ಕುಟುಂಬಗಳಲ್ಲಿ ಹಿಂದಿನ ದಿನದಿಂದಲೇ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವಿಸುವ ಪದ್ಧತಿ ಇರುತ್ತದೆ.
ಕೆಲವು ಕಡೆ ನಾಗದೇವರ ಚಿತ್ರವನ್ನು ಬಿಡಿಸಿ ಪೂಜೆ ಮಾಡುತ್ತಾರೆ. ಇನ್ನು ಕೆಲವು ಕಡೆ ನಾಗರ ಕಲ್ಲಿಗೆ ಅರಿಶಿಣ, ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ. ಇವೆಲ್ಲವೂ ಪ್ರಾದೇಶಿಕ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಯಾವ ಮಂತ್ರ ಜಪಿಸಬಹುದು? ನಾಗರ ಪಂಚಮಿಯಂದು ಸರಳವಾಗಿ ಓಂ ನಾಗದೇವತಾಭ್ಯೋ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ಇದರ ಜೊತೆಗೆ ಓಂ ನಮಃ ಶಿವಾಯ ಎಂದು ಶಿವನ ನಾಮಸ್ಮರಣೆಯನ್ನು ಕೂಡ ಮಾಡಬಹುದು. ಮುಖ್ಯವಾದದ್ದು ಮಂತ್ರಗಳ ಸಂಖ್ಯೆ ಅಲ್ಲ, ಭಕ್ತಿ ಮತ್ತು ಶ್ರದ್ಧೆ. ನಾಗರ ಪಂಚಮಿಯ ವಿಶೇಷ ಸಂದೇಶ. ನಾಗರ ಪಂಚಮಿ ನಮಗೆ ಒಂದು ಸುಂದರವಾದ ವಿಷಯವನ್ನು ನೆನಪಿಸುತ್ತದೆ. ನಾವು ಈ ಭೂಮಿಯಲ್ಲಿ ಒಬ್ಬರೇ ಬದುಕುತ್ತಿಲ್ಲ. ನಮ್ಮ ಸುತ್ತಲೂ ಅನೇಕ ಜೀವಿಗಳು, ಸಸ್ಯಗಳು ಮತ್ತು ಪ್ರಕೃತಿಯ ಶಕ್ತಿಗಳಿವೆ. ಅವುಗಳೊಂದಿಗೆ ಸಮತೋಲನದಿಂದ ಬದುಕುವುದು ನಮ್ಮ ಜವಾಬ್ದಾರಿ. ಆದ್ದರಿಂದ ನಾಗರ ಪಂಚಮಿಯಂದು ನಾಗದೇವರನ್ನು ಪೂಜಿಸುವುದರ ಜೊತೆಗೆ ಜೀವ ಜಂತುಗಳ ಮೇಲಿನ ಕರುಣೆ ಮತ್ತು ಪ್ರಕೃತಿಯ ಸಂರಕ್ಷಣೆಯ ಸಂಕಲ್ಪವನ್ನು ಕೂಡ ಮಾಡೋಣ. ಕೊನೆಯ ಪ್ರಾರ್ಥನೆ. ಈ ನಾಗರ ಪಂಚಮಿಯಂದು ನಾಗದೇವರ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಆರೋಗ್ಯ, ಸಂತೋಷ ಮತ್ತು ಶಾಂತಿ, ಸಮೃದ್ಧಿ ಮತ್ತು ಕುಟುಂಬದ ಕ್ಷೇಮ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ನಾಗದೇವರ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ಓಂ ನಾಗದೇವತಾಭ್ಯೋ ನಮಃ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನನ್ನ ಆರೋಗ್ಯ ಸರಿಯಿಲ್ಲ, ಆದ್ದರಿಂದ ನನ್ನ ಧ್ವನಿ ಹೀಗಿದೆ. ದಯವಿಟ್ಟು ತಪ್ಪು ಭಾವಿಸಬೇಡಿ. ಎಲ್ಲರಿಗೂ ಒಳಿತಾಗಲಿ. ಶುಭ ನಾಗರ ಪಂಚಮಿ.